शासनं श्रीमत्परमगम्भीरं स्याद्वादामोघलाञ्छनं ध्येयात्रैलोक्यनाथस्य शासनं जिनशासनम्. ನಿಶ್ಚಯ ಮೋಕ್ಷ ಮಾರ್ಗ ಮತ್ತು ವ್ಯವಹಾರ ಮೋಕ್ಷ ಮಾರ್ಗವನ್ನು ಆಧಾರವಾಗಿಸಿಕೊಂಡು ನಿಶ್ಚಯ ನಯ ಮತ್ತು ವ್ಯವಹಾರ ನಯದ ಮೂಲಕ ನಾವು ಮೋಕ್ಷ ಮಾರ್ಗದ ಸ್ವರೂಪದ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ಯಾವ ನಿಶ್ಚಯ ಮೋಕ್ಷ ಮಾರ್ಗ ಇದೆ ಮತ್ತು ಯಾವ ವ್ಯವಹಾರ ಮೋಕ್ಷ ಮಾರ್ಗ ಇದೆ, ಎರಡರ ಬಗ್ಗೆ ಹಲವು ರೀತಿಯಿಂದ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅತ್ಯಂತ ಕಡಿಮೆ ಅಲ್ಪ ಶಬ್ದಗಳಲ್ಲಿ ಹೇಳೋದಾದರೆ, ನಿಶ್ಚಯ ಮತ್ತು ವ್ಯವಹಾರ ನಯ ವರ್ಣನೆ ಮಾಡ್ತಕ್ಕಂತಹ, ತಿಳಿಸಿ ಹೇಳತಕ್ಕಂತಹ ವಚನದ ದೃಷ್ಟಿಕೋನದ ಪದ್ಧತಿಗಳಿವೆ, ನೋಡುವಂತಹ ದೃಷ್ಟಿಕೋನಗಳಿವೆ, ಸಮ್ಯಕ್ ದೃಷ್ಟಿ ವಸ್ತುವನ್ನು ನಿರೂಪಿಸುವಂತಹ ಮಾಧ್ಯಮಗಳಿವೆ. ನಿಶ್ಚಯ ಮತ್ತು ವ್ಯವಹಾರ ಯಾವುದೇ ವಸ್ತುಗಳಲ್ಲಿರೋದಿಲ್ಲ. ಯಾವುದಾದ್ರೂ ವಿಷಯವನ್ನು, ಯಾವುದಾದ್ರೂ ವಸ್ತುವನ್ನು ನಿಶ್ಚಯದಿಂದ ಅಥವಾ ವ್ಯವಹಾರದಿಂದ ನಾವು ನೋಡ್ಬೋದಿದೆ. ಅದಾದಮೇಲೆ ಹೇಳ್ತಾರೆ, ನಿಶ್ಚಯ ಮತ್ತು ವ್ಯವಹಾರ ಇದೆರಡೂ ಕೂಡ ನಮ್ಮ ಯಾವ ಮೋಕ್ಷ ಮಾರ್ಗ ಇದೆ ಅದರಲ್ಲಿ ಪ್ರಯೋಜನ ಇದೆ. ನಿಶ್ಚಯವನ್ನು ಸತ್ಯಾರ್ಥ ಅಂತ ತಿಳಿಬೇಕು, ವ್ಯವಹಾರವನ್ನು ಅಸತ್ಯಾರ್ಥ ಅಂತ ತಿಳಿಬೇಕು. ಎರಡದ್ದು ಅವುಗಳ ಸ್ವರೂಪ ಯಾವ ರೀತಿಯಾಗಿದೆ ಆ ರೀತಿಯಾಗಿ ನಾವು ಶ್ರದ್ಧೆ ಮಾಡಬೇಕಿದೆ. ಅದನ್ನು ನಿಜವಾದ ಶ್ರದ್ಧೆ ಅಂತ ಕರೀತಾರೆ. ಇನ್ನು ಕೊನೆಗೇನು ಹೇಳಿದ್ರು, ನಿಶ್ಚಯ ಮತ್ತು ವ್ಯವಹಾರ ಇದೆರಡೂ ಕೂಡ ವಿಚಾರಗಳ ಅಥವಾ ನಯವಿವಾದಗಳ ಒಂದು ಪರಿಪ್ರೇಕ್ಷೆಯಲ್ಲಿ ನಾವು ನೋಡಿದ್ರೆ ಎರಡೂ ಕೂಡ ವಿಕಲ್ಪಗಳಿದೆ. ಯಾವಾಗ ನಿಶ್ಚಯ ಮತ್ತು ವ್ಯವಹಾರ ಎರಡೂ ವಿಕಲ್ಪಗಳ ತ್ಯಾಗ ಆಗುತ್ತೆ, ಆಗ ವಾಸ್ತವಿಕವಾಗಿ ಯಾವ ಮೋಕ್ಷ ಮಾರ್ಗ ಇದೆ ಅದು ನಮಗೆ ಸಿಗುತ್ತೆ, ನಿಜವಾದ ಸುಖ ನಮಗೆ ಸಿಗುತ್ತೆ. ನಿಜವಾದ ಸುಖದ ಚರ್ಚೆಯನ್ನು ನಾವು ಮುಂದುವರಿಸೋದಿದೆ. ನಾಳೆ ಪುನಃ ನಮ್ಮ ಚರ್ಚೆಯ ವಿಷಯ ಇರೋದರಿಂದ ಯಾವ ಮುಂದಿನ ವಿಷಯ ಇದೆ ಆ ಮುಂದಿನ ವಿಷಯವನ್ನು ನಾನು ತಗೊಳ್ಳೋದಿಲ್ಲ. ಸೋಮವಾರದಿಂದ ನಾವು ಹೊಸ ವಿಷಯವನ್ನು ಪ್ರಾರಂಭ ಮಾಡೋದಿದೆ. ಯಾವ ವಾಸ್ತವಿಕವಾದ ಸುಖದ ವಿಷಯ ಇದೆ ಅದನ್ನು ನಾವು ಚರ್ಚೆ ಮಾಡೋದಿದೆ. ಪಂಡಿತ್ ಟೋಡ್ರಮಲ್ಜಿ ಮೋಕ್ಷ ಮಾರ್ಗ ಪ್ರಕಾಶಕದ ಪ್ರಾರಂಭದಲ್ಲೇ ಇದನ್ನು ವರ್ಣನೆ ಮಾಡ್ತಾರೆ. ಸಂಸಾರದಲ್ಲಿ ದುಃಖ ಇದೆ, ಸುಖ ಬೇಕಾಗಿದೆ ಅನ್ನೋದು ನಿರ್ಣಯ ಆದಮೇಲೆ ಧರ್ಮದ ಒಂದು ಕ್ರಿಯೆ ಪ್ರಾರಂಭ ಆಗುತ್ತೆ. ಎಲ್ಲಿವರೆಗೆ ಸಂಸಾರದಲ್ಲಿ ದುಃಖ ಇದೆ, ನಾನು ದುಃಖಿಯಾಗಿದ್ದೇನೆ ಅನ್ನೋದು ನಿರ್ಣಯ ಆಗೋದಿಲ್ಲ, ಅಲ್ಲಿವರೆಗೂ ಈ ಯಾವ ಧರ್ಮದ ಪ್ರಕ್ರಿಯೆ ಇದೆ ಅದು ಪ್ರಾರಂಭ ಆಗೋದಿಲ್ಲ. ವಾಸ್ತವಿಕವಾಗಿ ಸುಖ ಎಲ್ಲಿದೆ, ಸುಖ ಹೇಗಿದೆ, ಸುಖ ಯಾವ ಪ್ರಕಾರವಾಗಿ ಇರುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಿದೆ. ನಿಜವಾಗ್ಲೂ ಸಂಸಾರದಲ್ಲಿ ಪ್ರತಿಯೊಂದು ಪ್ರಾಣಿಗೂ ಸುಖ ಬೇಕಾಗಿದೆ. अपन कहते भी है ना, जय त्रिभुवन में जीव अनंत, ಸುಖ ಚಾಹೆ ದುಃಖತೆ ಭಯವಂತ. ಎಲ್ಲರಿಗೂ ಸುಖ ಬೇಕಾಗಿದೆ. ಯಾರಿಗೆ ಸುಖ ಬೇಕಾಗಿಲ್ಲ? ಈಗ ನಾನು ಯಾರ್ಯಾರಿಗೆ ಸುಖ ಬೇಕಾಗಿಲ್ಲ ಅಂತ ಕೈ ಎತ್ತು ಅಂತ ಹೇಳಿದ್ರೆ ಯಾರು ಕೈ ಎತ್ತುತ್ತಾರೆ? ಎಲ್ಲರಿಗೂ ಸುಖ ಬೇಕಾಗಿದೆ. ಆದರೆ ಇದೇ ಪ್ರಶ್ನೆಯನ್ನು ಉಲ್ಟಾ ಕೇಳಿದ್ರೆ, ಯಾರ್ಯಾರು ದುಃಖಿಗಳಿದ್ದೀರಾ ಕೈ ಎತ್ತಿ ಅಂದರೆ ಎಷ್ಟು ಜನ ಕೈ ಎತ್ತುತ್ತಾರೆ? ಏನು ಹೇಳಿದ್ರು? ಯಾರ್ಯಾರು ದುಃಖಿಗಳಿದ್ದೀರಾ, ಯಾರ್ಯಾರ ಜೀವನದಲ್ಲಿ ದುಃಖ ಇದೆ ಅವರು ಕೈ ಎತ್ತರಿ ಅಂದರೆ ಯಾರೂ ಕೈ ಎತ್ತುವುದಿಲ್ಲ. ಎಲ್ಲರಿಗೂ ಏನು, ನಾನು ಸುಖಿ ಇದ್ದೇನೆ, ನಾನು ಆರಾಮಾಗಿದ್ದೇನೆ. ಮತ್ತು ಸುಖ ಯಾಕೆ ಬೇಕಾಗಿದೆ? ಏನು ಹೇಳ್ತಾರೆ?
ಸುಖ ಬೇಕಾಗಿದೆ ಅನ್ನೋ ವಿಚಾರವೇ ನಾನು ದುಃಖಿ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದೆ. कहते सुख चाहिए, ये सुख जो चाहना है ना, ये चाहना स्वयं ये बताता है कि मैं दुखी हूँ. यदि मैं दुखी नहीं होता तो सुख की कामना क्यों करता. ನಾನು ದುಃಖಿ ಇಲ್ಲದೆ ಹೋದರೆ ಸುಖವನ್ನು ಯಾಕೆ ಬೇಡ್ತಾ ಇದ್ದೆ. ನಾನು ಸುಖ ಬೇಡ್ತಾ ಇದ್ದೀನಿ, ಇದರ ಅರ್ಥ ನಾನು ದುಃಖಿ ಇದ್ದೇನೆ. ಆದರೆ ನಾನು ದುಃಖಿ ಇದ್ದೀನಿ ಅಂತ ಯಾರೂ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಆದರೆ ಸಂಸಾರದಲ್ಲಿ ಪ್ರತಿಯೊಬ್ಬ ಅಜ್ಞಾನಿ ದುಃಖಿ ಇದ್ದಾನೆ. ಯಾಕೆ ದುಃಖಿ ಇದ್ದಾನೆ, ಯಾವ ಕಾರಣದಿಂದ ದುಃಖಿ ಇದ್ದಾನೆ, ಅವನ ದುಃಖಕ್ಕೆ ಕಾರಣ ಏನು. ಜಿನ್ವಾಣಿ ಎಲ್ಲ ನನ್ನ ದುಃಖಗಳಿಗೂ ಒಂದೇ ಕಾರಣವನ್ನು ಹೇಳ್ತಾ ಬರ್ತಾ ಇದೆ. ಇಷ್ಟು ದಿನ ನಾವು ಚರ್ಚೆ ಮಾಡಿದ್ವಿ, ಏನು ಶಾಸ್ತ್ರ ಏನು ಹೇಳ್ತಾ ಇದೆ ನಮಗೆ. ಅಜ್ಞಾನಿ ಯಾಕೆ ದುಃಖಿ ಇದ್ದಾನೆ, ಯಾಕಂದರೆ ಅವನಿಗೆ ವಾಸ್ತವಿಕ ಸುಖ ಯಾವುದು ಅಂತ ಗೊತ್ತಿಲ್ಲ. ಅಜ್ಞಾನಿ ಯಾಕೆ ದುಃಖಿ ಇದ್ದಾನೆ, ಯಾಕಂದರೆ ಅವನಿಗೆ ನಿಜವಾದ ಸುಖದ ಪರಿಭಾಷೆ ಗೊತ್ತಿಲ್ಲ, ನಿಜವಾದ ಸುಖದ ಸ್ವರೂಪ ಗೊತ್ತಿಲ್ಲ, ಹಾಗಾಗಿ ದುಃಖಿ ಇದ್ದಾನೆ. ಸುಖ ದುಃಖದ ಯಾವ ಒಂದು ಸ್ವರೂಪ ಇದೆ ಅದು ಗೊತ್ತಿಲ್ಲದೇನೆ ಈ ಜೀವ ದುಃಖಿ ಇದ್ದಾನೆ. ಯಾವ ರೀತಿ ಸುಖ ಪ್ರಾಪ್ತ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಹಾಗಾಗಿ ದುಃಖಿ ಇದ್ದಾನೆ. ಸಂಸಾರದಲ್ಲಿ ಪ್ರತಿಯೊಬ್ಬ ಅಜ್ಞಾನಿಯ ಪ್ರಕಾರ ಸುಖ ಎಲ್ಲಿದೆ, ಏನು ಹೇಳ್ತಾರೆ, ಸಂಸಾರದಲ್ಲಿ ಪ್ರತಿಯೊಬ್ಬ ಅಜ್ಞಾನಿಯ ಪ್ರಕಾರ ಸುಖ ಎಲ್ಲಿದೆ. ಪ್ರತಿಯೊಬ್ಬ ಅಜ್ಞಾನಿಗೂ ಅನ್ಸುತ್ತೆ ಭೋಗ ಸಾಮಗ್ರಿಯಲ್ಲಿ, ಪರಿಗ್ರಹದಲ್ಲಿ, ವಸ್ತುಗಳಲ್ಲಿ, ಧನ ಧಾನ್ಯ ಇತ್ಯಾದಿಗಳಲ್ಲಿ ಸುಖ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ಸುತ್ತೆ, ಪ್ರತಿಯೊಬ್ಬ ಅಜ್ಞಾನಿಗೂ ಅನ್ಸುತ್ತೆ. ಅನ್ಸುತ್ತೋ ಇಲ್ವೋ, ಏನು ಹೇಳ್ತಿದ್ದಾರೆ, ನಮಗೆ ನಾವೇ ಉತ್ತರ ಕೊಟ್ಕೊಳ್ಳೋದು. ಯಾಕಂದರೆ ಉತ್ತರ ಕೇಳಲಿಕ್ಕೆ ಯಾರು ಮುಂದೆ ಇಲ್ವಲ್ಲ. ಏನು ಹೇಳ್ತಿದ್ದಾರೆ, ನಾವು ಪ್ರಪಂಚದಲ್ಲಿ ಎಷ್ಟು ಜನ ನೋಡ್ತೇವೆ, ಪ್ರತಿಯೊಬ್ಬನ ವಚನಗಳಲ್ಲಿ, ಪ್ರತಿಯೊಬ್ಬನ ನಡವಳಿಕೆಯಲ್ಲಿ, ಅವನ ವಿಚಾರಗಳಲ್ಲಿ ಏನು ತುಂಬಿದೆ. ಕಿ ಸುಖ ಅಂದರೆ ಏನು, ಕಿ ಸುಖ ಅಂದರೆ ಭೋಗ ಸಾಮಗ್ರಿ, ಸುಖ ಅಂದರೆ ಪರಿಗ್ರಹ. ಯಾರ ಹತ್ರ ಎಷ್ಟು ಪರಿಗ್ರಹ ಇದೆ ಅವನು ಅಷ್ಟು ಸುಖಿ ಇದ್ದಾನೆ. ಇದು ಅಜ್ಞಾನಿಯ ಸುಖದ ಪರಿಭಾಷೆ ಇದೆ. ಯಾರ್ಯಾರ ಹತ್ರ ಎಷ್ಟೆಷ್ಟು ಸಂಪತ್ತಿ ಇದೆ ಅವನನ್ನು ಅಷ್ಟಷ್ಟು ಸುಖಿ ಇದ್ದಾನೆ. ಸುಖದ ಪರಿಭಾಷೆ ಇದೆ. ಜೀವನ ಪೂರ್ತಿ ನಾವು ಹೋರಾಡ್ತಾನೆ ಇರ್ತೇವೆ. ಯಾತಕ್ಕೋಸ್ಕರ, ಸುಖಕ್ಕೋಸ್ಕರ. ನೀವು ಪ್ರತಿಯೊಬ್ಬ ಪ್ರಾಣಿ, ಪ್ರತಿಯೊಬ್ಬ ಜೀವಿ ತನ್ನ ಜೀವನದಲ್ಲಿ ಯಾವ ಹೋರಾಟ ನಡೆಸಿದ್ದಾನೆ, ಹೋರಾಟ ತಾನೇ ಇದು. ಕನಿಷ್ಠ ಪಕ್ಷ 21ನೇ ಶತಮಾನದಲ್ಲಂತೂ ಹೋರಾಟನೇ ನಡೆದಿದೆ. ಪ್ರತಿಯೊಬ್ಬ ಜೀವಿ, ಪ್ರತಿಯೊಬ್ಬ ವ್ಯಕ್ತಿ ಹೋರಾಟ ಮಾಡ್ತಾ ಇದ್ದಾನೆ. ಯಾವುದರ ಜೊತೆಗೆ, ಜೀವನದ ಜೊತೆಗೆ ಹೋರಾಟ ಮಾಡ್ತಿದ್ದಾನೆ. ಏನು ಹೋರಾಟ ನಡೆದಿದೆ, ಸುಖ ಪ್ರಾಪ್ತಿ. ಸುಖ ಪ್ರಾಪ್ತಿ ಕರನೆ ಯಾವುದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಆ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಆದರೆ ಸುಖ ಮಾತ್ರ ಸಿಗ್ತಾ ಇಲ್ಲ. ಸುಖ ಯಾಕೆ ಸಿಗ್ತಾ ಇಲ್ಲ, ಯಾಕಂದರೆ ಯಾವ ರೀತಿಯಿಂದ ಇವನು ಸುಖವನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾನೆ ಆ ವಾಸ್ತವಿಕವಾದ ಮಾರ್ಗ ವಿರುದ್ಧ ಇದೆ. ಪ್ರತಿಯೊಬ್ಬ ಜೀವಿ ತನ್ನ ಜೀವನದಲ್ಲಿ ಯಾವ ಹೋರಾಟವನ್ನು ಮಾಡ್ತಾ ಇದ್ದಾನೆ, ಆ ಹೋರಾಟ ಭೋಗ ಸಾಮಗ್ರಿಗಳನ್ನು ಸಂಗ್ರಹ ಮಾಡಲಿಕ್ಕೋಸ್ಕರ. ಆದರೆ ಹೇಳೋದೇನು, ಸುಖಕ್ಕೋಸ್ಕರ. ಭೋಗ ಸಾಮಗ್ರಿಯ ಸಂಗ್ರಹ, ಪರಿಗ್ರಹದ ಸಂಗ್ರಹ ಕೂಡ ಸುಖ ಪ್ರಾಪ್ತಿಗೋಸ್ಕರನೇ ಇದೆ. ಸುಖ ಪ್ರಾಪ್ತಿಗೋಸ್ಕರ ಪರಿಗ್ರಹ ಸಂಗ್ರಹ ಮಾಡ್ತಿದ್ದಾನೆ. ಪರಿಗ್ರಹ ಸಂಗ್ರಹ ಮಾಡೋದು ಉದ್ದೇಶ ಇಲ್ಲ. ಎಲ್ಲ ಪ್ರತಿಯೊಬ್ಬ ಜೀವಿ, ಒಬ್ಬ ಕೆಲಸ ಮಾಡ್ತಿದ್ದಾನೆ, ಇನ್ನೊಂದು ಮಾಡ್ತಿದ್ದಾನೆ, ಒಬ್ಬ ವ್ಯಾಪಾರ ಮಾಡ್ತಿದ್ದಾನೆ, ಒಬ್ಬ ಶಿಕ್ಷಕ ಇದ್ದಾನೆ, ಇನ್ನೊಂದಿದ್ದಾನೆ. ಪ್ರತಿಯೊಬ್ಬ ಯಾವುದಾದ್ರೂ ಒಂದು ರೀತಿಯಲ್ಲಿ ಹೋರಾಟ ಮಾಡ್ತಾನೆ ಇದ್ದಾನೆ. ಆದರೆ
ಅದಕ್ಕೆ ಮೂಲ ಕಾರಣ ಏನು ಅಂದರೆ ಸುಖ ಬೇಕಾಗಿದೆ. ಆದರೆ ಆಶ್ಚರ್ಯ ಏನಿದೆ ಕಿ ಇಷ್ಟೆಲ್ಲ ಜೀವಿಗಳು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಏನು ಹೇಳ್ತಾರೆ, ಒಬ್ಬ ವ್ಯಕ್ತಿ 25ನೇ ವರ್ಷದಲ್ಲಿ ಜಾಬಲ್ಲಿ ಹೋದ. 25ನೇ ವರ್ಷದಿಂದ 60 ಇಯರ್ ತನಕ ಜಾಬ್ ಮಾಡ್ತಾನೆ. ಆಲ್ಮೋಸ್ಟ್ 35 ಇಯರ್ಸ್ ಸರ್ವಿಸ್. ಏನಕ್ಕೋಸ್ಕರ ಜಾಬ್ ಜಾಯ್ನ್ ಆಗಿದ್ದ? ಸುಖ ಆಗುತ್ತೆ. ವಿದ್ಯಾಭ್ಯಾಸ ಮಾಡೋ ತನಕ ಏನು ಹೇಳ್ತಿದ್ವಿ, ಒಳ್ಳೆ ನಂಬರ್ ಬಂದರೆ ಸುಖ ಆಗ್ತೀವಿ, ಒಳ್ಳೆ ನಂಬರ್ ಬಂದರೆ ಸುಖ ಆಗ್ತಿದೆ. ಒಳ್ಳೆ ನಂಬರ್ ಬಂತು, ಅವಾಗ ಸುಖ ಆಗಲಿಲ್ಲ. ಮತ್ತೇನು ಒಳ್ಳೆ ಜಾಬ್ ಸಿಕ್ಕರೆ ಸುಖ ಆಗುತ್ತೆ, ಒಳ್ಳೆ ಜಾಬ್ ಸಿಕ್ಕರೆ ಸುಖ ಆಗುತ್ತೆ ಅಂತ ಒಳ್ಳೆ ಜಾಬ್ ಸಿಕ್ತು. 60 ವರ್ಷದ ತನಕ ಅದೇ ಜಾಬ್ ಮಾಡ್ತಾ ಇದ್ದಾನೆ, ಆದರೂ ಕೂಡ ಸುಖಿ ಆಗಲಿಲ್ಲ. ಜಾಬಿಂದ ರಿಟೈರ್ಡ್ ಆದರೂ ಕೂಡ ಸುಖಿ ಆಗಲಿಲ್ಲ. ಆದರೆ ನಾವು ನಮ್ಮ ಮಕ್ಕಳಿಗೆ ಏನು ಉಪದೇಶ ಕೊಡ್ತೇವೆ? ನಾನು ಗೃಹಸ್ಥಿ ಎಲ್ಲ ಬಿಟ್ಟು ಹೋಗಲಿಕ್ಕೆ ಉಪದೇಶ ಕೊಡ್ತಾ ಇಲ್ಲ. ನಾವು ನಿರ್ಣಯ ಆದರೂ ಮಾಡಬೇಕಲ್ಲ, ಯಾವುದು ವಾಸ್ತವಿಕವಾದ ಸುಖ ಇದೆ. ನಾವು ಯಾವತ್ತೂ ಒಂದು ಕಡೆ ಕೂತ್ಕೊಂಡು ಏಕಾಗ್ರದಿಂದ ಯಾವತ್ತು ವಿಚಾರ ಮಾಡ್ತೇವೆ ಕಿ ನಿಜವಾದ ಸುಖ ಯಾವುದಿದೆ, ವಾಸ್ತವಿಕವಾದ ಸುಖದ ಪರಿಭಾಷೆ ಏನಿದೆ. ನಾವು ಇದನ್ನೇ ಕಲಿಸ್ತಾ ಇದ್ದೇವೆ. ನಮ್ಮ ಇಡೀ ಪರಿಜನರಿಗೆ ಏನನ್ನ ಕಲಿಸ್ತಾ ಇದ್ದೇವೆ ಕಿ ಎಷ್ಟು ಸಂಗ್ರಹ ಆಗುತ್ತೆ ಅಷ್ಟು ಸುಖಿ ಆಗ್ತೀಯಾ, ಎಷ್ಟು ದೊಡ್ಡ ಮನೆ ಇರುತ್ತೆ ಅಷ್ಟು ಸುಖಿ ಆಗ್ತೀಯಾ, ಎಷ್ಟು ಸಂಪಾದನೆ ಮಾಡ್ತೀಯಾ ಅಷ್ಟು ಸುಖಿ ಆಗ್ತೀಯಾ. ಸಂಸಾರದಲ್ಲಿ ಅಜ್ಞಾನಿಯ ಒಂದು ಯಾವ ಅಭಿಪ್ರಾಯ ಇದೆ ಅದರ ಪ್ರಕಾರ ಭೋಗ ಸಾಮಗ್ರಿ ಸುಖಕ್ಕೆ ಕಾರಣ ಇದೆ. ಆದರೆ ಇದು ಬಹಳ ದೊಡ್ಡ ಅಜ್ಞಾನ ಇದೆ. ಭೋಗ ಸಾಮಗ್ರಿ ಸುಖಕ್ಕೆ ಕಾರಣ ಇಲ್ಲ. ಭೋಗ ಸಾಮಗ್ರಿ ಸುಖಕ್ಕೆ ಕಾರಣ ಹೆಂಗಿರ್ಲಿಕ್ಕೆ ಸಾಧ್ಯ ಇದೆ? ಭೋಗ ಸಾಮಗ್ರಿ ಅಜೀವ ಇದೆ, ಅಜೀವ ಸುಖಕ್ಕೆ ಕಾರಣ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ಅಜೀವ ಸುಖಕ್ಕೆ ಕಾರಣ ಆಗೋದಿಲ್ಲ. ಮತ್ತೆ ಯಾವುದು ಸುಖಕ್ಕೆ ಕಾರಣ ಆಗುತ್ತೆ? ಕಿ ಸುಖಕ್ಕೆ ಕಾರಣ ಅಂತೂ ಜೀವದ್ರವ್ಯದಲ್ಲಿ ಸುಖ ಇದೆ. ಏನು ಮಾಡೋದು? ಪರಿಗ್ರಹ ಸಂಗ್ರಹ ಮಾಡೋದು ಬಿಟ್ಟು ಬಿಡೋದು. ಏನು ಮಾಡೋದು? ಅನಾದಿ ಕಾಲದಿಂದ ಯಾವ ಪರಿಗ್ರಹದ ಸಂಗ್ರಹದಲ್ಲಿ ಜೀವನವನ್ನು ಕಳೆದಿದ್ದೇನೆ, ಯಾವಾಗ ಸುಖ ಆಯಿತು ನನಗೆ? ಯಾರಿಗೆ ಅನಾದಿ ಕಾಲ ಮರ್ತೋಗಿದೆ ಅವ್ರಿಗೆ ಈ ಜೀವನದಲ್ಲಿ ಎಷ್ಟು ಪರಿಗ್ರಹ. ನಾವು ಏನು ಪ್ರಶ್ನೆ ಕೇಳ್ಕೊಳ್ಳೋದು ಕಿ ನಮಗೆ ಯಾವುದು ಪ್ರಾಪ್ತಿ ಆದರೆ ಸುಖ ಆಗುತ್ತೆ ಅಂತ ಅನಿಸುತ್ತೆ, ಅದು ಆಲ್ರೆಡಿ ಯಾರು ಅದನ್ನು ಪ್ರಾಪ್ತ ಮಾಡ್ಕೊಂಡಿದ್ದಾರೆ ಅವ್ರನ್ನ ಹೋಗಿ ಕೇಳೋದು ಸುಖಿ ಇದ್ದಾರೋ ಇಲ್ವೋ ಅಂತ. ಸಮನ್ಮನೀಯ, ನನಗೆ ಡಾಕ್ಟ್ರ್ ಆದರೆ ಸುಖಿ ಆಗುತ್ತೆ ಅಂತ ಅನಿಸುತ್ತೆ. ಯಾರು ಆಲ್ರೆಡಿ ಡಾಕ್ಟ್ರ್ ಆಗಿದ್ದಾರೆ ಅವ್ರನ್ನ ಹೋಗಿ ಕೇಳೋದು ಕಿ ಅವ್ರು ಎಷ್ಟು ಸುಖಿ ಇದ್ದಾರೆ ಅಂತ. ಉತ್ತರ ಮಿಲ್ ಜಾಯೇಗ. ಏನು ಹೇಳ್ತಾನೆ ಡಾಕ್ಟ್ರು? ಅರೇ ಈ ದುಡ್ಡು ಏನೂ ಬೇಡ ನನಗೆ, ಯಾವುದೋ ಒಂದು ಚಿಕ್ಕ ಪುಟ್ಟ ಜಾಬ್ ಇಟ್ಕೊಂಡು ಇದ್ದಿದ್ರೆ ನಾನು ಆರಾಮಾಗಿರ್ತಿದ್ದೆ, ಇದನ್ನು ತಗೊಂಡು ಏನು ಮಾಡೋದು? ಅವನು ದುಃಖ ಅವನಿಗಿದೆ. ಬೋಲು, ನಾನು ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಆಗಬೇಕು. बोलो, पूछ लो अंबानी जी से, पूछ लो बिल गेट से, पूछ लो स्टीव जॉब से, पूछ लो. ಯಾರನ್ನ ಕೇಳೋದು? ಯಾರನ್ನ ಕೇಳಿದ್ರೆ ನಮಗೆ ಸರಿಯಾದ ಉತ್ತರ ಸಿಗುತ್ತೆ? ಅಂಬಾನಿ ದುಃಖಿ ಇರ್ಬೋದು ಅಥವಾ ಪರಮ ಸುಖಿ ಆಗ್ಬಿಟ್ಟಿದನು. ಯಾವ ಅತಿ ದೊಡ್ಡ ಶ್ರೀಮಂತಿಕೆ ಇದೆ ಅದರಲ್ಲಿ ಸುಖ ಇದೆ ಅಂತ ನಾನು ಭಾವಿಸಿದ್ರೆ ಅವರನ್ನು ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಇತ್ತೀಚೆಗೆ ಗೀಸು ಎಲ್ಲ ಆಗಿತ್ತಲ್ಲ, ಹೋಗಿ ಕೇಳೋದು ಕಿ ನಿಜವಾಗ್ಲೂ ನೀವು ಸುಖಿ ಇದ್ದೀರೇನು? ಹೇಳ್ತಾನೆ ಉಸ್ಕಿ ಓ ಜಾನೆ ಹಮಾರಿ ಹಮ್ ಜಾನೆ. ಯಾರಿಗೆ ಎಷ್ಟು ದುಃಖ ಇದೆ? ಅರೆ ಸಂಸಾರದಲ್ಲಿ ಪ್ರತಿಯೊಂದು ಜೀವ ದುಃಖಿ ಇದೆ. ಹಾಗೆ ಹೇಳಿದ ದೌಲತ್ ರಾಮ್ಜಿ, ಬಡವನಿಗೆ ಧನ ಇಲ್ಲದೆ ದುಃಖ, ಬಡವನಿಗೆ ಧನ ಇಲ್ಲದೆ ದುಃಖ, ಮತ್ತು ಶ್ರೀಮಂತನಿಗೆ ವಾಸನೆಯ ದುಃಖ. ವಾಸನೆ ಅಂದರೆ
ವಿಷಯ ವಾಸನೆ, ಯಾವ ಆಸೆ ಇದೆ, ಆಸೆಯ ದುಃಖ ಇದೆ. ಶ್ರೀಮಂತನಿಗೆ ಆಸೆಯ ದುಃಖ ಇದೆ, ಬಡವನಿಗೆ ಧನದ ಅಭಾವ, ಧನದ ಕೊರತೆ ದುಃಖಕ್ಕೆ ಕಾರಣ ಇದೆ. ಹಾಗಾದರೆ ಇಬ್ಬರು ದುಃಖಿ ಇದ್ದಾರೆ, ಯಾರೂ ಸುಖಿ ಇಲ್ಲ. ನಿಜವಾದ ಸುಖ ಇಬ್ಬರಿಗೂ ಸಿಕ್ಕಿಲ್ಲ. ಯಾಕಂದರೆ ಇಬ್ಬರಿಗೂ ಅನಿಸುತ್ತೆ ಸುಖ ಭೋಗ ಸಾಮಗ್ರಿಯಲ್ಲಿದೆ, ಸುಖ ಪರಿಗ್ರಹ ಸಂಗ್ರಹ ಮಾಡೋದ್ರಲ್ಲಿದೆ. ಆದರೆ ಆಲ್ರೆಡಿ ನಾನು ಮಿನಿಸ್ಟ್ರ್ ಆದರೆ ನನಗೆ ಸುಖ ಸಿಗುತ್ತೆ. ಯಾರು ಆಲ್ರೆಡಿ ಮಿನಿಸ್ಟ್ರ್ ಆಗಿದ್ದಾರೆ ಅವ್ರನ್ನ ಹೋಗಿ ಕೇಳೋದು ಅವ್ರು ಎಷ್ಟು ಸುಖಿ ಇದ್ದಾರೆ ಅಂತ. ನನ್ನ ಜಾಬ್ ಪರ್ಮನೆಂಟ್ ಆಗಿಬಿಟ್ರೆ ನಾನು ಸುಖಿ ಆಗ್ತೇನೆ. ನನಗೂ ತುಂಬ ಜನ ಹೇಳ್ತಿರ್ತಾರೆ, ಅರೆ ಸುಖ ವಾಸ್ತವಿಕವಾಗಿ ಎಲ್ಲಿದೆ? ಪರ್ಮನೆಂಟ್ ಯಾರ್ಯಾರು ಆಗಿದ್ದಾರೆ ಆಲ್ರೆಡಿ ಅವ್ರನ್ನ ಹೋಗಿ ಕೇಳೋದು ಎಷ್ಟು ಸುಖಿ ಇದ್ದಾರೆ ಅಂತ. ಅವರು ಸುಖಿ ಇದ್ದಾರೇನು? ಬಿಲ್ಕುಲ್ ನೀಯೇ. ಹಾಗಾದರೆ ಯಾರು ಪರ್ಮನೆಂಟ್ ಇಲ್ಲ ಅವರೆಲ್ಲರೂ ದುಃಖಿ ಇದ್ದಾರೇನು? ಬಿಲ್ಕುಲ್ ನೈ. ಯಾರು ಶ್ರೀಮಂತರಿದ್ದಾರೋ ಅವ್ರು ಎಲ್ಲರೂ ಸುಖಿ ಇದ್ದಾರೇನೋ? ಬಿಲ್ಕುಲ್ ನೈ. ಯಾರು ಬಡವರು ಇದ್ದಾನೋ ಅವರೆಲ್ಲರೂ ದುಃಖಿ ಇದ್ದಾರೇನೋ? ಬಿಲ್ಕುಲ್ ನೈ. ಹಾಗಾದರೆ ನಾವು ಯಾವುದನ್ನು ಸುಖ ಅಂತ ತಿಳಿದಿದ್ದೇವೆ ಅದು ವಾಸ್ತವಿಕವಾಗಿ ಸುಖ ಇಲ್ಲ, ದುಃಖ ಇದೆ. ಶ್ರೀಮಂತನಿಗೆ ಡಬಲ್ ದುಃಖ ಇದೆ, ಬಡವನಿಗೆ ಏನೂ ಇಲ್ಲ ಅನ್ನೋದು ಒಂದೇ ದುಃಖ ಇದೆ. ಆದರೆ ಶ್ರೀಮಂತನಿಗೆ ಸುರಕ್ಷೆ ಮಾಡೋದು ಅದು ದೊಡ್ಡ ದುಃಖ ಇದೆ. ಅದಕ್ಕಿಂತ ದೊಡ್ಡ ದುಃಖ ಯಾವುದಿದೆ ಬಲು? ಸುರಕ್ಷಿತಗೊಳಿಸೋದು ಸಂಪತ್ತಿಯನ್ನು, ಭದ್ರತೆ, ಯಾರ್ಯಾರಿಂದ ಬಚಾವ್ ಮಾಡೋದು. ಶ್ರೀಮಂತರು ನೋಡಿದ್ರೆ ಎಲ್ಲರೂ ಬೇಡಕ್ಕೆ ಬರ್ತಾರೆ ಅನ್ಕೋತಾರೆ. ಯಾರ್ಯಾರು ಅರೆ ನಾವು ಬಂದರು 2 ಲಕ್ಷ ದೇಣಿಗೆ ಕೊಡಿ, 4 ಲಕ್ಷ ಕೊಡಿ, ನೀವು 10 ಲಕ್ಷ ಕೊಡ್ತೀರಿ ಅಂತ ಬಂದಿದ್ವಿ ನಾವು, ಇಷ್ಟು ನಡೆಯೋದಿಲ್ಲ, ಅಷ್ಟು ಕೊಡಿ, ಹಾಗೆ ಹೀಗೆ ಅದು ಇದು. ಯಾರಿಗೆ ಯಾವ ರೀತಿಯಾದ ದುಃಖ ಇದೆ? ಒಬ್ಬನಿಗೆ ಒಂದು ರೀತಿಯಾದ ದುಃಖ ಅಂದರೆ ಇನ್ನೊಬ್ಬನಿಗೆ ಇನ್ನೊಂದು ರೀತಿಯಾದ ದುಃಖ. ಆದರೆ ಈ ದುಃಖಗಳನ್ನೆಲ್ಲ ಜೀವ ಸುಖ ಅಂತ ತಿಳ್ಕೊಂಡಿದ್ದಾನೆ. ನೋಡಿ, ಇಂದ್ರಿಯ ಸುಖ, ಮಾನಸಿಕ ಸುಖ ಮತ್ತು ಬೌದ್ಧಿಕ ಸುಖ ಮೂರಾಯಿತು. ಹೇಗೆ? ಇಂದ್ರಿಯ ಸುಖ ವಾಸ್ತವಿಕವಾಗಿ ಇದೆಲ್ಲ ದುಃಖ ಇದೆ, ಸುಖ ಅಲ್ಲ. ಆದರೆ ನಾವು ಹೇಳಲಿಕ್ಕೆ ಸುಖ ಅಂತ ಕರೀತಾ ಇದ್ದೇವೆ. ಇಂದ್ರಿಯ ಸುಖ ಯಾವುದಿದೆ? ಇಂದ್ರಿಯಗಳ ಸುಖ ನಿಜವಾಗ್ಲೂ ಸುಖ ಇದೆಯೇನು ವಿಚಾರ ಮಾಡು. ಅರೆ ದೇವಗತಿಯಲ್ಲಿ ಯಾವ ಸುಖ ಇದೆ? ಇಂದ್ರಿಯ ಸುಖ. ಅದು ವಾಸ್ತವಿಕವಾಗಿ ಇಂದ್ರಿಯ ಸುಖ ಇಲ್ಲ. ಸ್ವಲ್ಪ ಕೆಲವು ಸ್ವರ್ಗಗಳಲ್ಲಿ ಮಾತ್ರ ಇಂದ್ರಿಯ ಸುಖ ಇದೆ, ಮುಂದೆ ಎಲ್ಲ ಮಾನಸಿಕ ಸುಖ ಇದೆ. ಏನು ಹೇಳ್ತಾರೆ? ಪರೇ ಅಪ್ರವಿಚಾರ, ಪರೇ ಅಪ್ರವಿಚಾರ, ಮುಂದೆ ಪ್ರವಿಚಾರ ಇಲ್ಲ. ಆ ಐಶಾನಾಥ್ ಯಾವ ಪ್ರವಿಚಾರ ಇತ್ಯಾದಿಗಳಿದೆ ಅದು ಬರೀ ಮುಂದೆ ಮುಂದೆ ಹೋದರೆ ಬರೀ ಶಬ್ದ ಕೇಳೋದ್ರಿಂದ ಯಾವ ಸುಖ ಇದೆ ಅದು ಸಿಗುತ್ತೆ, ಇಂದ್ರಿಯ ಸುಖ. ಮುಂದೆ ಮುಂದೆ ಚಕ್ಷು ಇಂದ್ರಿಯಿಂದ ನೋಡೋದ್ರಿಂದ, ಅದಕ್ಕಿಂತ ಮೇಲೆ ಹೋದರೆ ಇನ್ನೂ ಕೆಲವು ಕಡೆ ಮನಸ್ಸಿನಲ್ಲಿ ವಿಚಾರ ಮಾತ್ರದಿಂದ ಆನಂದ ಆಗುತ್ತೆ. ಹೀಗೆ ಒಂದು ಕಡೆ ಇಂದ್ರಿಯ ಸುಖ ಇದೆ, ಒಂದು ಕಡೆಗೆ ಮಾನಸಿಕ ಸುಖ ಇದೆ. ಎರಡಲ್ಲೂ ಕಂಪೇರ್ ಮಾಡಿದ್ರೆ ಯಾವುದು ಶ್ರೇಷ್ಠ ಇದೆ? ಮಾನಸಿಕ ಸುಖ ಶ್ರೇಷ್ಠ ಇದೆ ಇಂದ್ರಿಯ ಸುಖಕ್ಕಿಂತ. ಯಾಕಂದರೆ ಇಂದ್ರಿಯ ಸುಖ ಮಾನಸಿಕಕ್ಕೂ ಹೋಲಿಸಿದ್ರೆ ಬಹಳ ಕ್ಷಣಿಕ ಇದೆ. ಏನು ಹೇಳ್ತಾರೆ? ಇಂದ್ರಿಯ ಸುಖ ಮಾನಸಿಕಕ್ಕೆ ಹೋಲಿಸಿದ್ರೆ ಕ್ಷಣಿಕ ಅನ್ನೋಕ್ಕಿಂತ ಬಹಳ ಪರಾವಲಂಬಿತ ಇದೆ. ಡಿಪೆಂಡೆನ್ಸಿ ಇಂದ್ರಿಯ ಸುಖದಲ್ಲಿ ತುಂಬ ಜಾಸ್ತಿ ಇದೆ. ಹಾಗಾಗಿ ಇಂದ್ರಿಯ ಸುಖ ತುಂಬ ನಿಕೃಷ್ಟ ಸುಖ ಇದೆ. ವಾಸ್ತವಿಕವಾಗಿ ದುಃಖ ಇದೆ, ಆದರೆ ನಾವು ಸುಖ ಅಂತ ಹೇಳ್ತಾ ಇದ್ದೇವೆ. ಯಾವ ಇಂದ್ರಿಯ ಸುಖ ಇದೆ ಅದು ಅತ್ಯಂತ ನಿಕೃಷ್ಟ ಇದೆ, ಅದಕ್ಕಿಂತ ಒಳ್ಳೆಯದು ಮಾನಸಿಕ ಸುಖ ಇದೆ. ಯಾಕಂದರೆ ಇಂದ್ರಿಯ ಸುಖ ಡಿಪೆಂಡೆಬಲ್, ತುಂಬ ಜಾಸ್ತಿ ಪರದ್ರವ್ಯಗಳನ್ನು ಅವಲಂಬಿಸುತ್ತೆ. ಯಾವ ಈ ಇಂದ್ರಿಯ ಸುಖ ಇದೆ, ಈ ಇಂದ್ರಿಯ ಸುಖ ನಿರಂತರವಾಗಿ ವಸ್ತುಗಳನ್ನು ಅವಲಂಬಿಸುತ್ತೆ. ಆದರೆ ನಾವು ವಿಚಾರ ಮಾಡ್ತೀವೇನು? ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆಯಿಂದ ಯಾವ ವಿಷಯ ವಾಸನೆಗಳನ್ನು ಗ್ರಹಣೆ ಮಾಡ್ತಾ ಇದ್ದೇವೆ, ಇದೆಲ್ಲ ಪರವಸ್ತುವನ್ನು ಅವಲಂಬಿಸುತ್ತೆ.
ನನಗೊಂದು ಸಿಹಿ ಇಷ್ಟ ಆಗುತ್ತೆ. ಸಿಹಿ ಇಷ್ಟ ಆಗುತ್ತೆ ಅಂತ ಎಷ್ಟು ತಿನ್ನೋಕ್ಕಾಗುತ್ತೆ? ನಾನು ಒಂದೆರಡು ತಿಂದ ಮೇಲೆ ಆಲ್ರೆಡಿ ಸಾಕಾಗಿ ಹೋಗುತ್ತೆ. ಎಷ್ಟು ಲಿಮಿಟೇಷನ್ ಇದೆ. ನಾನು ಹೇಳ್ತಿರ್ತೀನಿ ತುಂಬ ಸಲ, ಸಮಯ ಸಾರದ ನಮ್ಮ ಪರದ್ರವ್ಯದ ಚರ್ಚೆಯಲ್ಲಿ ನಾವು ಚರ್ಚೆ ವಿಸ್ತೃತವಾಗಿ ಮಾಡಿದ್ದಿದೆ. ಯಾವ ಈ ಇಂದ್ರಿಯ ಸುಖ ಇದೆ, ಇದರಲ್ಲಿ ಎಲ್ಲಿ ಸುಖ ಸಿಗ್ತಾ ಇದೆ ನನಗೆ? मान लो कि मुझे मीठा खाने में सुख लगता है, तो मीठे में सुख लगता है ना, तो मीठे में किस में सुख लगता है? ಸಿಹಿಯಲ್ಲಿ ನಿನಗೆ ಸುಖ ಅನ್ನಿಸ್ತಾ ಇದೆ, ಹಾಗಾದರೆ ಯಾವುದರಲ್ಲಿ ಸುಖ ಇದೆ? ಸಿಹಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡಿದ್ರೇ ಇವನಿಗೆ ಆನಂದ ಆಗ್ಲಿಕ್ಕೆ ಶುರು ಆಗುತ್ತೆ. ಬಲು ಹಾಗಾದರೆ ಸಿಹಿಯ ಬಗ್ಗೆ ಚರ್ಚೆ ಮಾಡಿದ್ರೆ ನಿನಗೆ ಆನಂದ ಸಿಗುತ್ತೆ ತಾನೆ? कि हाँ मजा बರುತ್ತೆ ಸಿಹಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ. ಚರ್ಚೆ ಅಷ್ಟೇ ಮಾಡ್ತೀವಿ ನಾವು, ಸಿಹಿಯನ್ನು ಪ್ರಿಪೇರ್ ಮಾಡೋದಿಲ್ಲ. ಸುಖ ಆಗುತ್ತೇನೋ? ಅರೆ कैसी बात करते हो भाई साहब, बनाना तो पड़ेगा ना. ಅಡುಗೆ ಮಾಡಬೇಕಲ್ಲ, ಸಿಹಿ ಅಡುಗೆ ಮಾಡಿದ್ರೆ ತಾನೇ ಸುಖ ಸಿಗುತ್ತೆ. ಬರೀ ಚರ್ಚೆ ಮಾಡಿದ್ರೆ ಏನು ಸುಖ ಸಿಗುತ್ತೆ? ಹಾಗಾದರೆ ಚರ್ಚೆ ಮಾಡೋದ್ರಲ್ಲಿ ಸುಖ ಇಲ್ಲ, ಅಡುಗೆ ಮಾಡೋದ್ರಲ್ಲಿ ಸುಖ ಇದೆ. ಹಾಗಾದರೆ ಮಾಡಿದ್ರೆ ಸಾಕು ತಾನೆ? कि नहीं, अरे बनाया है तो खाना भी तो पड़ेगा, खाएंगे तब तो सुख मिलेगा. अच्छा, मतलब बनाने में सुख नहीं है, खाने में सुख है. ಮಾಡೋದ್ರಲ್ಲಿ, ಅಡುಗೆ ಮಾಡೋದ್ರಲ್ಲಿ ಸುಖ ಇಲ್ಲ, ಸೇವಿಸೋದ್ರಲ್ಲಿ ಸುಖ ಇದೆ. ಹಾಗಾದರೆ ಸೇವಿಸೋದ್ರಲ್ಲಿ ಯಾವುದರಲ್ಲಿ ಸುಖ ಇದೆ? ಬಾಯಲ್ಲಿ ತುತ್ತು ಇಡೋದಕ್ಕೆ ಸುಖ ಇದೆಯೋ, ಅದನ್ನು ಚೀವು ಮಾಡೋದ್ರಲ್ಲಿ ಸುಖ ಇದೆಯೋ, ಅಥವಾ ಅದನ್ನು ನುಂಗೋದ್ರಲ್ಲಿ ಸುಖ ಇದೆಯೋ, ಅಥವಾ ಹೊಟ್ಟೆ ಒಳಗೆ ಹೋದ ಮೇಲೆ ಸುಖ ಇದೆಯೋ? ಬೋಲೋ ಕಬ್ ಸುಖ है, किस समय सुख है? और जिस समय सुख है अपन बोलेंगे तो मैं बोलूँगा वहीं पर रुक जाना, आगे नहीं जाना. क्या कहते हैं? ಯಾವುದರಲ್ಲಿ ಸುಖ ಇದೆ? ಚೀವು ಮಾಡೋದ್ರಲ್ಲಿ ಸುಖ ಇದೆ ಅಂದರೆ ಮುಂದೆ ಹೋಗೋದಿಲ್ಲ, ಚೀವು ಮಾಡ್ತಾನೆ ಕೂರೋದು. ये संभव है कि नहीं है? इसका मतलब ಸುಖ ಯಾವುದ್ರಲ್ಲೂ ಇಲ್ಲ. ಜೀವ ಕಲ್ಪನೆ ಮಾಡ್ಕೊಂಡಿದ್ದಾನೆ कि ನನಗೆ ಇಂದ್ರಿಯ ಭೋಗದಲ್ಲಿ ಸುಖ ಇದೆ. ಜೀವಿಯ ಕಲ್ಪನೆ ಮಾತ್ರ ಇದೆ, ವಾಸ್ತವಿಕವಾಗಿ ಸುಖ ಇಲ್ಲ. ಅಲ್ಲಿ ನಿಜವಾಗ್ಲೂ ಸುಖ ಇಲ್ಲ. ಯಾವ ವ್ಯಕ್ತಿಗೆ ಯಾವುದಾದ್ರೂ ಒಂದು ಸಿಹಿ ತುಂಬ ಇಷ್ಟ ಇದೆ, मान लो गुलाब जामुन बहुत पसंद है एक व्यक्ति को, और आज घर में गुलाब जामुन बनने वाला है, तो ऑफिस से 1 घंटा जल्दी आ जाता है. ಓಡ್ ಬಂದ, ಓಡ್ ಬಂದು ತಿನ್ನೋನಿದ್ದಾನೆ. ಮತ್ತು ಅಷ್ಟರಲ್ಲಿ ಏನಾಯಿತು? ಮೆಸೇಜ್ ಬಂತು. ಏನು ಮೆಸೇಜ್ ಬಂತು? ನಿನ್ನ ಮಗನ ಮೃತ್ಯು ಆಗಿದೆ. ಬೋಲೋ, पुत्र की मृत्यु हो गई है. अब बोलो कितना मीठा लगेगा वो. ಅದರ ಸ್ವಾದ ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ ಸ್ವಾದ ಬರೋದಿಲ್ಲ. ಏತೋ ಈ ಸಂದೇಶ ಅಂತೂ ತುಂಬ ದೊಡ್ಡದಾಗೋಯ್ತು, ಏನ ತುಂಬ ದೊಡ್ಡ ಸಂದೇಶ ಆಗೋಯ್ತು. ಚಿಕ್ಕ ಪುಟ್ಟ ತಿನ್ನೋವಾಗಲೇ ಯಾವುದಾದ್ರೂ ಒಂದು ಮಾತು ಬಂತು, ಆ ಮಾತು ಬಂದ ತಕ್ಷಣ ಎಲ್ಲ ಹೊರಟೋಯ್ತು. ಆ ಯಾವ ಸ್ವಾದ ಇದೆ, ಆ ಸ್ವಾದ ಎಲ್ಲ ಹೊರಟೋಯ್ತು. ಎಲ್ಲಿ ಹೊರಟೋಯ್ತು? ಸಿಹಿ ಏನಾದರೂ ಬದಲಾಯ್ತೇನು? ಸಿಹಿ ಬದಲಾಗಲಿಲ್ಲ. ಆದರೆ ಏನೋ ಇಷ್ಟ ಇಲ್ಲದಿರೋ ಮಾತು ಬಂದ ತಕ್ಷಣ ಸಿಹಿಯ ಸಾದು ಹೊಂಟೋಗ್ಬಿಡ್ತು. ಎಷ್ಟು ಡಿಪೆಂಡೆನ್ಸಿ ಇದೆ. ಇಂದ್ರಿಯ ಸುಖ ಸಂಪೂರ್ಣವಾಗಿ ಡಿಪೆಂಡೆಬಲ್ ಇದೆ. ಆದರೂ ಕೂಡ ನಾವು ಜೀವನ ಪೂರ್ತಿ ಸಂಗ್ರಹ ಮಾಡ್ತಾ ಹೋಗ್ತಿದ್ದೇವೆ. ಆದರೆ ಯಾತಕ್ಕೋಸ್ಕರ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಜೀವನದ ಧ್ಯೇಯ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಹಣದ ಮಹಿಮೆ, ಹಣದ ಮಹತ್ವ ಏನೋ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಆದರೆ ಸಮಯದ ಮಹತ್ವ ನಮಗೆ ಗೊತ್ತಾಗೋದೇ ಇಲ್ಲ. ಸಮಯ ಹಣ ಖರ್ಚು ಮಾಡಿದ್ರೆ ಖರ್ಚಾಗುತ್ತೆ, ಆದರೆ ಸಮಯ ಖರ್ಚು ಮಾಡದೇನೆ ಖರ್ಚಾಗುತ್ತೆ. क्या कहते हैं? टाइम ऐसी चीज़ है जिसको खर्च करना नहीं पड़ता,
वो 24 आवर्स खर्च हो रहा है और उसको कमाया नहीं जा सकता, जितना है उतना ही मिलेगा। खत्म हो गया तो खत्म हो गया, बस और नहीं मिलेगा। क्या कहते हैं, ಸಮಯ ನಿನ್ನಲ್ಲಿ ಎಷ್ಟಿದೆ ಅಷ್ಟೇ ಇರೋದಿದೆ, ಜಾಸ್ತಿ ಸಿಗೋದಿಲ್ಲ। ಮನುಷ್ಯ ಬೋದು ಎಷ್ಟು ಸಮಯ ಇದೆ, ಅದು ಮುಗೀತು ಅಂದರೆ ಮುಗೀತು, ಖಾಲಿ ಹೊಸದು ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ। ಈಗ ಎಷ್ಟು ಆಯು ಕರ್ಮ ಇದೆ ಅಷ್ಟೇ ಉಳಿಯೋದಿದೆ। ಹಾಗಾದರೆ ಆ ಸಮಯದ ಮಹತ್ವ ನಮಗೆ ಗೊತ್ತಾಗೋದಿಲ್ಲ। ಸುಖ ವಾಸ್ತವಿಕವಾಗಿ ಇಂದ್ರಿಯ ಭೋಗಗಳಲ್ಲಿಲ್ಲ। ಬಹಳ ಇದು ನಾವು ಚರ್ಚೆ ಮಾಡಲಿಕ್ಕೆ ಬಹಳ ಸ್ಥೂಲ ವಿಚಾರ ಇದೆ, ಇದರಲ್ಲೇನು ಸೂಕ್ಷ್ಮ ವಿಚಾರಗಳಿಲ್ಲ। ಆದರೆ ನಾವು ಇದನ್ನು ಬಹಳ ಚಿಂತನ ಮಂಥನ ಮಾಡುವಂತಹ ವಿಚಾರ ಇದೆ, ಇದರ ಬಗ್ಗೆ ಬಹಳ ವಿಚಾರ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದೆ। ಚರ್ಚೆ, ತತ್ವಚರ್ಚೆ, ವಿಚಾರ ನಿರಂತರವಾಗಿ ಮಾಡಬೇಕಾಗಿದೆ कि ನಿಜವಾದ ಸುಖ ಯಾವುದರಲ್ಲಿದೆ। ಉಸ್ ಬಚ್ಚೆನೇ ಮಗುಗೆ ಏನನ್ನಿಸ್ತಿತ್ತು, ನಾನು SSLCಯಲ್ಲಿ ಅಥವಾ PUCಯಲ್ಲಿ ಫಸ್ಟ್ ನಂಬರ್ ತೊಗೊಂಡು ಪಾಸ್ ಆದರೆ ನಾನು ತುಂಬ ಖುಷಿ ಆಗ್ತೇನೆ। ಅದಕ್ಕೋಸ್ಕರ ಎಲ್ಲ ತ್ಯಾಗ ಮಾಡ್ತಾನೆ ಅವನು। ಟಿ ವಿ ನೋಡೋದು ಬಿಟ್ಟ, ಮೊಬೈಲ್ ನೋಡೋದು ಬಿಟ್ಟ, ಫೇಸ್ಬುಕ್ ತೆಗಿಯೋದು ಬಿಟ್ಟ, ವಾಟ್ಸಪ್ ನೋಡೋದು ಬಿಟ್ಟ, ಇಂಟರ್ನೆಟೇ ಕ್ಲೋಸ್ ಮಾಡ್ದ, ಯಾರ ಜೊತೆ ಮಾತಾಡ್ತಿಲ್ಲ, ಯಾವ ಫಂಕ್ಷನ್ ಅಟೆಂಡ್ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ। 6 ತಿಂಗಳಿಂದ ಸನ್ಯಾಸ ಇದ್ದಂಗೆ ಇದ್ಬಿಟ್ಟಿದ್ದಾನೆ, ಬರೀ ವಿದ್ಯಾಭ್ಯಾಸ ಮಾಡ್ತಿದ್ದಾನೆ। ಯಾಕೆ? ಅವನಿಗೊಂದು ಲಕ್ಷ್ಯ ಇದೆ, ಒಂದು ಗುರಿ ಇದೆ, ಅದನ್ನು ಮುಟ್ಟಬೇಕು, ಅವಾಗಲೇ ನಾನು ಸುಖಿ ಆಗ್ತೇನೆ। 6 ತಿಂಗಳು ತಪಸ್ಸು ಮಾಡದಂತೆ ಅಭ್ಯಾಸವನ್ನು ಮಾಡ್ದ, ಮತ್ತು ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬಂತು। ರಿಸಲ್ಟ್ ಬಂದ ಮೇಲೆ ಏನಾಯಿತು? ರಿಸಲ್ಟ್ ಬಂತು, ಇಡೀ ಸ್ಟೇಟಿಗೆ ಟಾಪ್ ಬಂದ। ಎಷ್ಟು ಖುಷಿ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ವಿಚಾರ ಮಾಡೋದು, ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡೋದು, ಎಷ್ಟು ಖುಷಿ ಆಗುತ್ತೆ। ಮತ್ತು ಆ ಖುಷಿ ಎಷ್ಟೊತ್ತು ಇರುತ್ತೆ, ಎಷ್ಟು ಸಮಯದವರೆಗೆ ಇರುತ್ತೆ ಆ ಖುಷಿ? ನಿಜವಾಗಿ ನೋಡಿದ್ರೆ ಆ ಖುಷಿ ಬಹಳ ಸಮಯ ಇರೋದಿಲ್ಲ, ಅರೆ ಬಹಳ ಸಮಯ ಏನು, ಕ್ಷಣ ಮಾತ್ರದಲ್ಲಿ ನಾಶ ಆಗೋಗುತ್ತೆ। ಫಸ್ಟ್ ರ್ಯಾಂಕ್ ಬಂದೆ, ಎಷ್ಟು ಖುಷಿ ಆಗ್ತಿದೆ ನಿನಗೆ, ಎಷ್ಟೇನಾಗ್ತಿದೆ, ಎಷ್ಟು ಆನಂದ ಅರೆ ಇನ್ನೂ ಮಜಾ ಎಲ್ಲಿ? ಇನ್ನೂ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಬೇಕು, ಅದನ್ನು 100 ಜನ ಲೈಕ್ ಮಾಡಬೇಕು, 10 ಜನ ಕಮೆಂಟ್ ಮಾಡಬೇಕು, ಆವಾಗ ನನಗೆ ಸುಖ ಸಿಗುತ್ತೆ। ಹೇಗೆ? ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಬೇಕು, ಅದನ್ನು ಎಷ್ಟೋ ಜನ ನೋಡಬೇಕು, ಆಗ ಸುಖ ಸಿಗುತ್ತೆ। ಯಾವಾಗ ಸುಖ ಸಿಗುತ್ತೆ? ನಿಜವಾಗಿ ಸುಖದ ಪರಿಭಾಷೆ ಏನಿದೆ? ಕ್ಷಣ ಮಾತ್ರದಲ್ಲಿ ಆ ಸುಖ ನಷ್ಟ ಹೋಗುತ್ತೆ, ಮತ್ತು ಆ ಸುಖದ ಸ್ಥಾನವನ್ನು ಇನ್ನೊಂದು ಅಭಿಲಾಷೆ, ಇನ್ನೊಂದು ಆಸೆ ತಗೊಂಡ್ಬಿಡುತ್ತೆ। ಖತಮ್ ಹೋಗಿ ಬಾತ್ ವಾಪೆ, ಅಲ್ಲಿಗೆ ಆ ಯಾವ ವಿಷಯ ಇದೆ ಅದು ಅಲ್ಲಿಗೆ ನಿಂತೋಯ್ತು। ಮುಂದೆ ಬೇರೆ ವಿಚಾರ ಪ್ರಾರಂಭ ಆಗುತ್ತೆ, ಮುಂದೆ ಎಲ್ಲ ಅಡ್ಮಿಷನ್ ತಗೊಳ್ಳಿ, ಏನು ಮಾಡಲಿ, ಯಾವ ಕೋರ್ಸ್ ತಗೊಳ್ಳಿ, ನೀನು ಫಸ್ಟ್ ರ್ಯಾಂಕ್ ಬಂದಿರೋ ಆನಂದ ಎಲ್ಲಿ ಹೋಯ್ತು? ಏನು ಹೇಳ್ತಾರೆ? ಫಸ್ಟ್ ರ್ಯಾಂಕ್ ಬಂದಿರೋ ಆನಂದ ಎಲ್ಲೋಯ್ತು? ಹೊಟ್ಟೋಯ್ತು, ತುಂಬ ಕಾಲ ಇರೋದಿಲ್ಲ। ಅರೆ ಯಾವ ಈ ಇಂದ್ರಿಯ ಭೋಗ, ಇಂದ್ರಿಯ ಸುಖ ಅತ್ಯಂತ ಕ್ಷಣಿಕ ಇದೆ, ವಾಸ್ತವಿಕವಾಗಿ ದುಃಖ ಇದೆ। ಮತ್ತು ಕೊನೆಗೆ ಇವನಿಗೆ ಜಾಬ್ ಸಿಕ್ಕರೂ ಕೂಡ ಇವನು ಸುಖಿ ಆಗೋದಿಲ್ಲ। ಇದಕ್ಕೋಸ್ಕರ ವರ್ತಮಾನದ ಪ್ರಪಂಚ, ಆಧುನಿಕ ಜಗತ್ತು ಸುಖಕ್ಕೆ ಏನು ಹೇಳುತ್ತೆ? ಸುಖ ಅನ್ನೋದು ಒಂದು ಕಲ್ಪನೆ ಇದೆ। ವಿಜ್ಞಾನ ಏನು ಹೇಳುತ್ತೆ? ಸುಖ ಅನ್ನೋದು ಒಂದು ಕಲ್ಪನೆ ಇದೆ, ಸುಖ ವಾಸ್ತವಿಕತೆ ಇಲ್ಲ। ಸುಖ ನಿನ್ನ ದೃಷ್ಟಿಕೋನದಲ್ಲಿದೆ, ಅದು ವಾಸ್ತವಿಕತೆ ಇಲ್ಲ। ನೀನು ಸುಖಿ ಆಗಬೇಕಾ? ನೀನು ನಿನಕ್ಕಿಂತ ಕೆಳಗಡೆಯವ್ರನ್ನ ನೋಡು, ನೀನು ಸುಖಿ ಆಗ್ತೀಯ। ನಾವು ನೋಡ್ತೀವಿ ಪ್ರಪಂಚದಲ್ಲಿ ಎಷ್ಟೋ ಜನ ಈ ರೀತಿಯಾಗಿ ಹೇಳ್ತಿರ್ತಾರೆ, ಹೇಗೆ ಸುಖಿ ಆಗ್ತೀನಿ ನಾನು,
ನಿನಕ್ಕಿಂತ ಕೆಳಗಡೆಯವ್ರನ್ನ ನೋಡು, ನೀನು ಸುಖಿ ಆಗ್ತೀಯ. ನನ್ನ ಕೈಯಲ್ಲಿ ಕಟ್ಕೊಳ್ಳೋಕ್ಕೆ ಒಳ್ಳೆ ವಾಚ್ ಇಲ್ಲ, ಆದರೆ ಪ್ರಪಂಚದಲ್ಲಿ ಎಂಥ ಜನ ಇದ್ದಾರೆ ಅಂದರೆ ಅವ್ರಿಗೆ ಕಟ್ಕೊಳ್ಳೋಕ್ಕೆ ಕೈಯೇ ಇಲ್ಲ. ಅವ್ರನ್ನ ನೋಡಿದ್ರೆ ನನಗೆ ನಾನಂತೂ ಖುಷಿ, ನಾನು ಅವ್ರಿಗಿಂತ ಸಂತೋಷವಾಗಿದ್ದೀನಿ, ಅವ್ರಿಗಿಂತ ಚೆನ್ನಾಗಿದ್ದೀನಿ, ಅವ್ರಿಗಿಂತ ಸುಖಿಯಾಗಿದ್ದೀನಿ. ನನಗೆ ಕಾಲಿಗೆ ಹಾಕ್ಕೊಳ್ಳೋಕ್ಕೆ ಒಳ್ಳೆ ಶೂಸ್ ಇಲ್ಲ, ಆದರೆ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಕಾಲೇ ಇಲ್ಲ. ಅವ್ರನ್ನ ನೋಡಿದ್ರೆ ನಾನು ತುಂಬ ಸುಖಿ ಇದ್ದೇನೆ. ಇದು ಆಧುನಿಕ ಜಗತ್ತಿನ ಸುಖದ ಪರಿಭಾಷೆ ಇದೆ. ಏನು ಹೇಳ್ತಿದ್ದಾರೆ? ನಾವು ಹೇಳ್ತಾ ಇರ್ತೀವಿ ಯಾವಾಗಾದರೂ ನಮ್ಮ ಮಕ್ಕಳಿಗೆ, ಅವರು ಇವರಿಗೆ, ನಾವು ಸುಖಿ ಆಗಬೇಕಾದ್ರೆ ನಮ್ಗಿಂತ ಕೆಳಗಡೆ ಅವ್ರನ್ನ ನೋಡಬೇಕು. ಆದರೆ ಜಿನ್ವಾನಿ ಏನು ಹೇಳುತ್ತೆ, ಅರೆ ಭಲೆ ಆದಮಿ अपने से जिसकी बुरी हालत है उसको देखने से तुझे सुखी होना चाहिए या दुखी होना चाहिए? बोलो. ಏನು ಹೇಳ್ತಿದ್ದಾರೆ? ನನಗಿಂತ ದುರಾವಸ್ಥೆಯಲ್ಲಿದ್ದಂತಹ ಜೀವಿಯನ್ನು ನೋಡಿದಾಗ, ನನಗಿಂತ ದುಃಖಿ ಇರುವ ಜೀವಿಯನ್ನು ನೋಡಿದಾಗ ನನಗೆ ಸಂತೋಷ ಆಗಬೇಕು, ದುಃಖ ಆಗಬೇಕು? बोलो. संतोष की बात का है, मुझे तो दुखी होना चाहिए. क्यों? संवेदना नहीं बनती. ಆದರೆ ಸುಖಿ ಆಗೋ ವಿಚಾರ ಮಾತಾಡ್ತೇವೆ ನಾವು. ಸುಖಿ ಹೆಂಗಾಗ್ಲಿಕ್ಕೆ ಸಾಧ್ಯ? ಇದಂತ ಅಪರಾಧ ಇದೆ. ಬೇರೆ ಜೀವಿಯ ದುಃಖವನ್ನು ನೋಡಿ ನಾನು ಸುಖ ಅನುಭವಿಸೋದು ಅಪರಾಧ ಇದೆ. ಇದು ಪಾಪ ಹೊಂದಕ್ಕೆ ಕಾರಣ ಇದೆ. ಸುಖಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಸುಖ ಅನ್ನೋದು ಕಲ್ಪನೆ ಅಲ್ಲ. ನೀನು ಯಾವ ರೀತಿಯಾಗಿ ನೋಡ್ತೀಯ ಆ ರೀತಿಯಾಗಿ ಸುಖ ಆಗುತ್ತೆ. ಅರೆ ಸುಖ ದೃಷ್ಟಿಕೋನ ತುಂಬ ಸರಿ ಇದೆ, ಆದರೆ ಸುಖ ಕಲ್ಪನೆ ಅಲ್ಲ, ಸುಖ ವಾಸ್ತವಿಕತೆ ಇದೆ. ಸುಖ ವಾಸ್ತವಿಕವಾದ ಪರಿಸ್ಥಿತಿಯಲ್ಲಿ ವಾಸ್ತವಿಕವಾಗಿ ಅನುಭೂತಿ ಮಾಡತಕ್ಕಂತಹ ಆತ್ಮಿಕ ವಿಚಾರ ಇದೆ. ಹಾಗಾದರೆ ಈ ಪ್ರಪಂಚದಲ್ಲಿ ಯಾವ ಸುಖವನ್ನು ಕಲ್ಪನೆ ಅಂತ ಹೇಳುತ್ತೆ, ಜಿನ್ವಾನಿ ಸುಖ ವಾಸ್ತವಿಕ ಅಂತ ಹೇಳುತ್ತೆ. ಆದರೆ ಯಾವ ಸುಖ? ಎರಡು ಸುಖದ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು. ಒಂದು ಇಂದ್ರಿಯ ಸುಖ, ಇನ್ನೊಂದು ಮಾನಸಿಕ ಸುಖ, ಇನ್ನೊಂದು ಬೌದ್ಧಿಕ ಸುಖ. ಬೌದ್ಧಿಕ ಸುಖ ಬುದ್ಧಿವಂತರು, ವಿದ್ವಾಂಸರು, ಅವರು ಇವರು, ಜ್ಞಾನವುಳ್ಳಂತಹ ಜೀವಿಗಳಿಗೆ ಜ್ಞಾನದಲ್ಲಿ ಸಿಗುವಂತಹ ಆನಂದ. ಮ್ಯಾಥಮೆಟಿಷಿಯನ್ಗೆ ಮ್ಯಾಥ್ಸದ್ದು ಯಾವುದಾದ್ರೂ ತುಂಬ ಕಠಿಣವಾದಂತಹ ಸಮಸ್ಯೆಯನ್ನು ಬಿಡಿಸಿದಾಗ ಆಗುವಂತಹ ಆನಂದ, ಸುಡೋಕು ಬಿಡಿಸುವಾಗ ಕರೆಕ್ಟಾಗಿ ಬಿಡಿಸಿದ್ರೆ, ಪದಬಂಧ ಬಿಡಿಸಿದ್ರೆ ಆಗುವಂತಹ ಆನಂದ, ಒಗಟು ಬಿಡಿಸಿದಾಗ ಆಗುವಂಥ ಆನಂದ, ಇದೆಲ್ಲ ಬೌದ್ಧಿಕ ಆನಂದಗಳಿದೆ. ಇದು ಕೂಡ ಕ್ಷಣಿಕ ಇದೆ. ಇದಕ್ಕೆ ಜಿನ್ವಾನಿ ಕ್ಷಯೋಪಶಮಿಕ ಜ್ಞಾನ ಅಂತ ಕರೆಯುತ್ತೆ. ಕ್ಷಯೋಪಶಮಿಕ ಜ್ಞಾನ ಕೂಡ ಡಿಪೆಂಡೆಬಲ್ ಇದೆ. ಯಾರು ಡಿಪೆಂಡೆಬಲ್ ಇದೆ? ಕರ್ಮವನ್ನು. ಇದು ಕೂಡ ನಿನ್ನ ಸುಖಕ್ಕೆ ಕಾರಣ ಇಲ್ಲ. ಇದು ಕೂಡ ನಿಜವಾದ ಸುಖ ಅಲ್ಲ. ಹಾಗಾದರೆ ಕೊನೆಗೆ ಉಳಿಯುತ್ತೆ ನಿಜವಾದ ಸುಖ. ಅದು ಅತೀಂದ್ರಿಯ ಸುಖ, ಅದು ಆತ್ಮಿಕ ಸುಖ, ಅದು ಸ್ವಾವಲಂಬಿತ ಸುಖ. ಸ್ವಯಂಭೂ ತನ್ನಿಂದ ತಾನು, ತನ್ನಲ್ಲಿ ತಾನು ಅನುಭವಿಸುವಂತಹ ಅತೀಂದ್ರಿಯ ಆನಂದದ ಸುಖ, ಅದು ನಿಜವಾದ ಸುಖ ಇದೆ. ಅದು ವಾಸ್ತವಿಕ ಇದೆ, ಅದು ಕಲ್ಪನೆ ಇಲ್ಲ. ಕಲ್ಪನೆ ಇಲ್ಲ. ಒಬ್ಬ ಮುಸ್ಲಿಂ ಪೈಗಂಬರ್ ಇರ್ತಾನ, ಕಥೆ ಇದೆ. ಅವನಿಗೆ ಹೋಗಿ ಶಿಷ್ಯ ಕೇಳ್ತಾನೆ, ಕಿ ಗುರುಗಳೇ, ನಿಜವಾಗ್ಲೂ ಸುಖಿ ಆಗಬೇಕಂದ್ರೆ ಜೀವನ ಹೆಂಗೆ ಮಾಡಬೇಕು? ಗುರು ಪ್ರಶ್ನೆ ಕೇಳ್ಬಿಟ್ಟು ಸುಮ್ಮನಾಗ್ತಾನೆ, ಏನು ಹೇಳೋದಿಲ್ಲ. ಮತ್ತು ಪುನಃ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಹೇಗೆ ಜೀವನ ಮಾಡೋದು ಸುಖಿ ಆಗಬೇಕಾದ್ರೆ? ಗುರು ಅವನ್ನ ಕರ್ಕೊಂಡು ಹೋಗ್ತಾನೆ, ಏನೂ ಮಾತಾಡೋದಿಲ್ಲ, ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಸ್ಮಶಾನ ಭೂಮಿಗೂ ಕರ್ಕೊಂಡು ಹೋಗುತ್ತಾನೆ. ಈಗ ತಾನೇ ಒಬ್ಬ ವ್ಯಕ್ತಿ ಸತ್ತೋಗಿದ್ದವನ್ನ ಅಲ್ಲಿ ಹೂತಾಕಿದ್ದಾರೆ. ಅಲ್ಲಿ ನಿಂತು ಹೇಳ್ತಾನೆ, ಈ ನಿನಗೆ ಬೈಗಳು ಬರುತ್ತೆ,
ಶಿಷ್ಯ ಹೇಳ್ತಾನೆ, ಹಾ ಸಾಬ್ ಆತಿಯೇ ತೋ ನಿನಗೆ ಎಷ್ಟು ಬೈಯೋಕ್ಕಾಗುತ್ತೆ ಅಷ್ಟೆಲ್ಲ ಬೈ ಇವನಿಗೆ. ಗುರುಗಳ ಆಜ್ಞೆ ಪಾಲಿಸ್ತಾನೆ ಅವನು, ಬೈತಾನೆ ಅನೇಕ ಅಪಶಬ್ದಗಳಿಂದ ಅರ್ಧ ಗಂಟೆ ಬೈತಾನೆ. ವಾಪಸ್ ಕರ್ಕೊಂಡು ಹೋಗ್ತಾನೆ. ಮತ್ತೆ ನಾಳೆ ಕರ್ಕೊಂಬರ್ತಾನೆ. ಇನ್ನೊಂದು ಶವದ ಮುಂದೆ ನಿಲ್ಲಿಸ್ತಾನೆ. ಈ ಶವದ ಮುಂದೆ ನಿನಗೆ ಎಷ್ಟೆಲ್ಲ ಪ್ರಶಂಸೆ ಮಾಡೋ ಶಬ್ದಗಳಿದೆ ಎಲ್ಲವನ್ನ ಉಪಯೋಗಿಸಿ ಇವನ ಪ್ರಶಂಸೆ ಮಾಡು. ಪ್ರಶಂಸೆ ಮಾಡ್ತಾನೆ ಅರ್ಧ ಗಂಟೆ ತನಕ. ವಾಪಸ್ ಕರ್ಕೊಂಡು ಹೋಗ್ತಾನೆ. ಶಿಷ್ಯನಿಗೆ ಇನ್ನೂ ಏನೂ ಅರ್ಥ ಆಗೋದಿಲ್ಲ. ಗುರುನ ಮತ್ತೆ ಕೇಳ್ತಾನೆ. ಗುರು ಹೇಳ್ತಾನೆ, ನೀನು ನಿಜವಾಗ್ಲೂ ಕೂಡ ವರ್ತಮಾನ ಜೀವನದಲ್ಲಿಯೇ ಮೋಕ್ಷ ಸುಖದ ರುಚಿಯನ್ನು ಸವಿಬೇಕಾದರೆ, ವರ್ತಮಾನ ಜೀವನದಲ್ಲೇ ಅತೀಂದ್ರಿಯ ಆನಂದದ ರುಚಿಯನ್ನು ಸವಿಬೇಕಾದರೆ, ಅದರ ಟೇಸ್ಟನ್ನು ನೋಡಬೇಕಾದ್ರೆ, ನೀನು ಜೀವನದಲ್ಲಿನ ರಾಗ ದ್ವೇಷ ಎರಡೂ ಸಂದರ್ಭಗಳಿಗೆ ಪ್ರತಿಕ್ರಿಯೆಯನ್ನು ಮಾಡೋ ಅವಶ್ಯಕತೆ ಇಲ್ಲ. ಏನು ಹೇಳ್ತಾರೆ? ಪ್ರತಿಕ್ರಿಯೆ ಮಾಡೋ ಅವಶ್ಯಕತೆ ಇಲ್ಲ. ಪ್ರತಿಕ್ರಿಯೆ ಅಂದರೆ ಏನಿಲ್ಲಿ? ಪ್ರತಿಕ್ರಿಯೆ ಅಂದರೆ ಮನಸ್ಸಿನಲ್ಲಿ ರಾಗದ್ವೇಷವನ್ನು ಉತ್ಪನ್ನ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಮುನಿಗಳಂತೂ ಮಾಡೋದಿಲ್ಲ. ಇಲ್ಲಿ ನಮ್ಮ ವಿಚಾರ ಮಾತಾಡ್ತಿದ್ದೇವೆ ನಾವು. ಗೃಹಸ್ಥ ವ್ಯಕ್ತಿ ಕೂಡ ಮಾತುಗೋಸ್ಕರ ಮಾತಾಡ್ತಾನೆ, ಆದರೆ ಅಂತರಂಗದಲ್ಲಿ ಕಷಾಯ ಉತ್ಪನ್ನ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬ ಪ್ರಶಂಸೆ ಮಾಡ್ತಾನೆ, ತೊಂದರೆ ಇಲ್ಲ, ಅದಕ್ಕೂ ಪ್ರತಿಕ್ರಿಯೆ ಮಾಡಬೇಡ. ಒಬ್ಬ ನಿಂದನೆ ಮಾಡ್ತಾನೆ, ತೊಂದರೆ ಇಲ್ಲ, ಅದಕ್ಕೂ ಪ್ರತಿಕ್ರಿಯೆ ಮಾಡಬೇಡ. ಆಗ ಮಾತ್ರ ನಾನು ಸಮಭಾವದ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಈ ಆತ್ಮಿಕ ಸುಖದ ಕಡೆಗೆ ನಮ್ಮ ಗಮನವೇ ಹೋಗೋದಿಲ್ಲ. ನಮ್ಮ ಗಮನ ಎಲ್ಲ ಬರೀ ಎಷ್ಟು ಬಿಟ್ಟಿದ್ದೇವೆ, ಎಷ್ಟು ಗ್ರಹಣ ಮಾಡ್ಕೊಂಡಿದ್ದೇವೆ, ಎಷ್ಟು ಪಂಡಿತ್ಜಿ ಏನೋ ಹೇಳ್ತಾರೆ, ಅದು ತಿನ್ಬೇಡ, ಇದು ತಿನ್ಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಅಂತ. ಅವ್ರು ಹೇಳೋವಾಗೆಲ್ಲ ತುಂಬ ಚೆನ್ನಾಗಿರುತ್ತೆ, ಕೇಳೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆದರೆ ಮಾಡುವಾಗ ಇದು ಒಂದು ಜೀವನನೇ ಅಂತ ಅನಿಸುತ್ತೆ. ಇದು ಹೆಂಗೆ ಜೀವನ ಮಾಡೋದು ಅಂತ ಅನಿಸುತ್ತೆ. ನಾವು ನಿರ್ಣಯ ಮಾಡಿಲ್ಲ ನಮಗೆ ಶಾಂತಿಯುತವಾದ ಜೀವನ ಬೇಕಾಗಿದೆಯೋ ಅಥವಾ ರಾಗದ್ವೇಷದಿಂದ ಪರಿಪೂರ್ಣವಾದ ಜೀವನ ಬೇಕಾಗಿದೆಯೋ. ರಾಗದ್ವೇಷಯುತ ಜೀವನ ಬೇಕಾದರೆ ನಾವು ಎಲ್ಲ ರೀತಿಯಾದ ಭೋಗ ಸಾಮಗ್ರಿಗಳಲ್ಲಿ ಲೀನ ಆಗ್ಬೋದು. ಶಾಂತಿಯುತ ಜೀವನ ಬೇಕಾಗಿದ್ದರೆ ಸಮತಾಭಾವದಲ್ಲಿರ್ಬೋದು. ನಾವು ಆಯ್ಕೆ ಮಾಡ್ಕೋಬೇಕಿದೆ ಯಾವುದು ವಾಸ್ತವಿಕವಾಗಿ ನಮಗೆ ಬೇಕಾಗಿದೆ. ನಿಶ್ಚಯನಯ ವ್ಯವಹಾರನಯ ನಮಗೇನನ್ನು ತೋರಿಸುತ್ತೆ? ನೋಡುವಂತಹ ದೃಷ್ಟಿಯನ್ನೇ ತೋರಿಸ್ತಾ ಇದೆ. ಇನ್ನೇನು ತೋರಿಸ್ತಾ ಇದೆ? ಯಾವ ವಿಷಯವನ್ನು ಯಾವ ರೀತಿಯಾಗಿ ನೋಡಬೇಕು. ಪ್ರತಿಯೊಂದು ವಿಚಾರದಲ್ಲಿ ರಾಗದ್ವೇಷವನ್ನು ಉತ್ಪನ್ನ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ. ನನಗೊಬ್ಬರು ಫೋನ್ ಮಾಡಿದ್ರು, ಆನ್ಲೈನಲ್ಲಿ ತೋರಿಸ್ತಿದ್ರು, ನೋಡಿದ್ರು, ಫೋನ್ ಮಾಡಿದ್ರು, ಆನ್ಲೈನಲ್ಲಿ ಇದ್ದಾರೆ ಹಾಗಾಗಿ ನೋಡ್ಬಿಟ್ಟು ಫೋನ್ ಮಾಡಿದ್ರು. ಮತ್ತು ನಾವು ಫೋನ್ ಎತ್ತಲಿಲ್ಲ. ಆ ವ್ಯಕ್ತಿಗೆ ಏನನ್ನಿಸ್ತು? ಇಗ್ನೋರ್ ಮಾಡ್ತಾ ಇದ್ದಾರೆ. ನೋಡು, ಆನ್ಲೈನ್ ಇದ್ರೂ ಫೋನ್ ಎತ್ತಲಿಲ್ಲ, ಎಷ್ಟು ಅಹಂಕಾರ ಇರಬೇಕು. ಆದರೆ ಅಲ್ಲಿ ಪರಿಸ್ಥಿತಿ ಇನ್ನೇನೋ ಆಗಿರುತ್ತೆ. ಅಲ್ಲಿ ಹೋಸಕ್ತಾ ಮಗು ಮೊಬೈಲಲ್ಲಿ ಆಟ ಆಡ್ಕೊಂಡು ಕೂತಿರ್ಬೋದು, ಅದಕ್ಕೆ ಆನ್ಲೈನ್ ತೋರಿಸ್ತಿದೆ. ಆದರೆ ವಿಚಾರ ಮಾಡೋದಿಲ್ಲ ನಾವು. ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. ಯಾವುದಾದ್ರೂ ರೀತಿಯಾದ ಘಟನೆ ನಡಿಬೋದು. ನಾವು ಆ ಘಟನೆಯಿಂದ ವೀತರಾಗತೆಯನ್ನು ಪೋಷಿಸಬೇಕೇ ಹೊರತು ನಾವು ಅನಗತ್ಯವಾಗಿ ರಾಗದ್ವೇಷವನ್ನು ಉಂಟು ಮಾಡಿಕೊಂಡು ಜೀವನದಲ್ಲಿ ಅಶಾಂತಿಯನ್ನು ಉಂಟು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆ ಎಷ್ಟು ಪ್ರತಿಕಾರ ಮಾಡಿದ್ರೆ, ಪ್ರತಿಕ್ರಿಯೆ ಕೊಟ್ಟರೆ ನನ್ನ ಜೀವನ ಸುಧಾರಣೆ ಆಗುತ್ತೆ. ಅರೆ, ಪ್ರತಿಕ್ರಿಯೆ ಕೊಡದೇ ಇರುವಂತಹ ಯಾವ ಜೀವನ ಇದೆ ಅದು ನಿಜವಾಗ್ಲೂ ಸಮಾಧಿ ಜೀವನ ಇದೆ. ಸಮಾಧಿ ಮರಣದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ದೇವೆ ನಾವು ಹಿಂದೆ. ನಮ್ಮ ನಿಯಮಿತ ಸ್ವಾಧ್ಯಾಯ ಶುರು ಆದಾಗ, ಇನ್ನೂ ಇದು ಶುರು ಆಗದೇ ಇರುವಾಗ ನಾವು ಚರ್ಚೆ ಮಾಡಿದ್ವಲ್ಲ, ಸಮಾಧಿ ಮರಣ ಅನ್ನೋದು ಮರಣ ಒಂದು ಸಮಯದ ವಿಚಾರ ಇದೆ.
ವಾಸ್ತವಿಕವಾಗಿ ಸಮಾಧಿ ಜೀವನ್. ಸಮಾಧಿ ಜೀವನ ಹೆಂಗಾಗುತ್ತೆ? ಜೀವನ ಪೂರ್ತಿ ಸಮಾಧಿಮಯವಾಗಿ ನಾವು ಜೀವನ ಮಾಡಿದ್ರೆ ತಾನೇ ಮರಣ ಸಮಾಧಿಯುತವಾಗೋದು. ಜೀವನದಲ್ಲಿ ರಾಗದ್ವೇಷ ಇದ್ರೆ ಸಮಾಧಿ ಹೆಂಗಾಗುತ್ತೆ? ಜೀವನದಲ್ಲಿ ಪ್ರಶಂಸೆ ಮತ್ತು ನಿಂದನೆ ಎರಡಕ್ಕೂ ಗಮನವನ್ನು ಕೊಡದೆ, ಲಾಭ ಹಾನಿ ಎರಡಕ್ಕೂ ಗಮನವನ್ನು ಕೊಡದೆ, ಸಮಭಾವದಲ್ಲಿ ಇರುವಂತಹ ಯಾವ ಪ್ರಯತ್ನವನ್ನು ನಾವು ಮಾಡ್ತೇವೆ, ಆಗ ತಾನೇ ವಾಸ್ತವಿಕವಾಗಿ ನಾವು ಸುಖವಾಗಿರಲಿಕ್ಕೆ, ಸುಖದ ಒಂದು ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದು ನಿಜವಾದ ಸುಖದ ಒಂದು ವಾಸ್ತವಿಕವಾದ ಸ್ವರೂಪ ಇದೆ. ಹಾಗಾಗಿ ಇದು ಎರಡು ವಿಚಾರ ಇದೆ. ಇವತ್ತು ನಾವು ಎರಡು ವಿಚಾರವನ್ನು ಮಾತ್ರ ಚರ್ಚೆ ಮಾಡಿದ್ದೇವೆ. ಈ ಒಂದು ಭೋಗ ಸಾಮಗ್ರಿಯಲ್ಲಿ, ಪರಿಗ್ರಹದಲ್ಲಿ ಸುಖ ಇಲ್ಲ. ಎರಡನೇದು ಸಂಸಾರದ ಪ್ರಕಾರ ಕಲ್ಪನೆ, ಸುಖ ಅನ್ನೋದು ಕಲ್ಪನೆ ಇದೆ. ದೃಷ್ಟಿ ಬದಲಾಯಿಸಿಕೊಂಡ್ರೆ ಸುಖ ಸಿಗುತ್ತೆ, ಸುಖ ದೃಷ್ಟಿಯಲ್ಲಿದೆ ಅನ್ನುವಂಥದ್ದು. ಆದರೆ ಸುಖ ಕಲ್ಪನೆಯಲ್ಲಿಲ್ಲ, ಸುಖ ವಾಸ್ತವಿಕ ಇದೆ. ಮೂರನೇ ವಿಚಾರ, ಜನರ ದೃಷ್ಟಿಯಲ್ಲಿ ಸುಖ ಒಂದೇದೇ ಇದೆ, ಅದು ಒಂದನೆಯ ಒಂದು ಅಂಶದ ಭಾಗವೇ ಇದೆ. ಇಡೀ ದೇಶ ಸಮೃದ್ಧವಾದರೆ, ಪ್ರತಿಯೊಬ್ಬರ ಜೀವನ ಸಮೃದ್ಧವಾದರೆ, ಎಲ್ಲರಿಗೂ ಇರಲಿಕ್ಕೆ ಮನೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಆ ಯೋಜನೆ, ಈ ಯೋಜನೆ, ಎಲ್ಲ ಯೋಜನೆ ಸಕ್ಸಸ್ ಆಯಿತು ಅಂತ ಅಂದುಕೊಳ್ಳೋಣ. ದೇಶ ಇನ್ನು ಅಭಿವೃದ್ಧಿ ಹೊಂದತಕ್ಕಂತಹ ದೇಶ ಇದೆ, ಸಂಪೂರ್ಣವಾಗಿ ಅಭಿವೃದ್ಧಿ ಆಯಿತು ಅಂದ್ಕೊಳ್ಳೋಣ. ಅಭಿವೃದ್ಧಿ ಆಯಿತು, ಎಲ್ಲ ಜೀವಿಗಳ ಜೀವನ, ಎಲ್ಲ ನಾಗರಿಕರ ಜೀವನ ಸ್ತರ ತುಂಬ ಮೇಲೇರಿದೆ, ಅಭಿವೃದ್ಧಿ ಹೊಂದಿದಂತಹ ದೇಶ ಆಗಿದೆ. ಈಗ ಯಾರು ದುಃಖಿ ಇರೋದಿಲ್ಲ ತಾನೇ ದೇಶದಲ್ಲಿ. ಸುಖ ದುಃಖದ ಪರಿಭಾಷೆಯನ್ನ ನಾವು ಪುನಃ ವಿಚಾರ ಮಾಡಬೇಕಿದೆ. ಬಾಯಾರಿಕೆ ಆದಮೇಲೆ ನೀರು ಕುಡಿತೇವೆ, ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗುತ್ತೆ. ಹಸಿವಾದಾಗ ಊಟ ಮಾಡ್ತೇವೆ, ಸ್ವಲ್ಪ ಸಮಯ ಸಮಾಧಾನ ಅನಿಸುತ್ತೆ. ಯಾವುದೋ ಒಂದು ಮನಸ್ಸಿನಲ್ಲಿ ಆಸೆ ಹುಟ್ಟುತ್ತೆ, ಅದು ಪೂರ್ತಿ ಆದಾಗ ಒಂದು ಕ್ಷಣ ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಆದರೆ ಪುನಃ ಉತ್ಪನ್ನ ಆಗುತ್ತೆ. ಆದರೆ ಆ ರೀತಿಯಾದ ಯಾವ ಸಮಾಧಾನ ಇದೆ, ಅಂತಹ ಸಮಾಧಾನ ಅನಂತ ಕಾಲದವರೆಗೆ ಎಲ್ಲಿದೆ, ಅದು ವಾಸ್ತವಿಕವಾದ ಸುಖ ಇದೆ. ಮರಳಿ ಆ ದುಃಖ ಜಾಗೃತ ಆಗದೇ ಇರುವಂಥದ್ದು, ಇನ್ನಾವತ್ತೂ ಆ ರೀತಿಯಾದ ದುಃಖ, ಆ ರೀತಿಯಾದಂತಹ ಆಕುಲತೆ ಯಾವತ್ತೂ ಉತ್ಪನ್ನನೇ ಆಗದೇ ಇರತಕ್ಕಂತಹ ಯಾವ ಅವಿನಾಭಾವಿ ಆತ್ಮನ ಜೊತೆಗಿರ್ತಕ್ಕಂತಹ ಯಾವ ಅವಿನಾಭಾವಿ ಜ್ಞಾನ ಸ್ವರೂಪದ ಸುಖ ಇದೆ, ಅದು ವಾಸ್ತವಿಕವಾದ ಸುಖ ಇದೆ. ಆದರೆ ಆ ಕಡೆಗೆ ಗಮನ ಇಲ್ಲ ನಮ್ಮದು. ಆತ್ಮಿಕ ಸುಖದ ಕಡೆಗೆ ಗಮನ ಇಲ್ಲ, ಅತೀಂದ್ರಿಯ ಆನಂದದ ಕಡೆಗೆ ಗಮನ ಇಲ್ಲ, ಅಶರೀರಿ ಆತ್ಮವಸ್ತುವಿನ ಆನಂದದ ಕಡೆಗೆ ಗಮನ ಇಲ್ಲ. ಗಮನ ಎಲ್ಲ ಶಾರೀರಿಕ ಸುಖದಲ್ಲಿದೆ. ಆದರೆ ಶಾರೀರಿಕ ಸುಖ ಇಲ್ಲ, ಅದು ದುಃಖ ಇದೆ. ಮಾನಸಿಕ ಸುಖದ ಕಡೆಗೆ ಗಮನ ಇದೆ, ಆದರೆ ಮಾನಸಿಕ ಸುಖ ಇಲ್ಲ, ಅದು ದುಃಖ ಇದೆ. ಹಾಗಾಗಿ ಯಾವ ವಾಸ್ತವಿಕ ಸುಖ ಇದೆ, ಅದರ ಒಂದು ಸ್ವರೂಪವನ್ನು ತಿಳಿದು ನಿರಂತರವಾಗಿ ವಿಚಾರ ಮಾಡಿ, ನಾನೇನು ಈ ವಸ್ತುಗಳನ್ನು ಭೋಗ ಮಾಡ್ತಾ ಇದ್ದೇನೆ, ಒಂದು ಅವಶ್ಯಕತೆ ಇದೆ, ಇನ್ನೊಂದು ಆಸೆ ಇದೆ. ಅವಶ್ಯಕತೆಗಳ ಪೂರ್ತಿ ಎಲ್ಲರಿಗೂ ಆಗುತ್ತೆ, ಆಸೆಗಳ ಪೂರ್ತಿ ರಾಜ ಮಹಾರಾಜರದ್ದಾಗಲಿಲ್ಲ, ನಮ್ಮದೇನಾಗುತ್ತೆ. ನಾವು ಕೂತ್ಕೊಂಡು ಸಮಾಧಾನವಾಗಿ ವಿಚಾರ ಮಾಡೋ ಅವಶ್ಯಕತೆ ಇದೆ ಯಾವುದು ವಾಸ್ತವಿಕವಾದ ಸುಖ ಇದೆ, ಮತ್ತು ನಾನು ಯಾವುದನ್ನು ಸುಖ ಅಂತ ತಿಳ್ಕೊಂಡಿದ್ದೇನೆ. ನಾನು ತಿಳಿದಿರೋದು ಒಂದು ವೇಳೆ ನಿಜವಾದ ಸುಖ ಇಲ್ಲ ಅಂದರೆ ನಿಜವಾದ ಸುಖವನ್ನು ಹುಡುಕೋ ಅವಶ್ಯಕತೆ ಇದೆ ನನಗೆ. ಪ್ರತಿದಿನ ಯಾವ ಭೋಗ ಸಾಮಗ್ರಿಯ ಮಧ್ಯದಲ್ಲಿ ನಾನಿದ್ದೇನೆ, ಅದರಲ್ಲಿ ಯಾವ ಒಂದು ಭೋಗ ಸಾಮಗ್ರಿಯಿಂದನೂ ನನಗೆ ಸುಖ, ಅಲ್ಟಿಮೇಟ್ ಬ್ಲಿಸ್ ನನಗೆ ಆ ಆನಂದ ಸಿಗಲೇ ಇಲ್ಲ. ಹಾಗಾಗಿ ನಿಜವಾದ ಸುಖವನ್ನು ನಾನು ಪಡ್ಕೊಳ್ಳುವಂತಹ ಅವಶ್ಯಕತೆ ಇದೆ ಅನ್ನೋದನ್ನು ಪುನಃ ಚಿಂತನೆ